ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇದು ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಕ್ಲೀನ್ ಚಿಟ್ ಅನ್ನು ನೀಡುವ ವಿಚಾರದಲ್ಲಿ ಸಾಕ್ಷ್ಯಾಧಾರ ಕೊರತೆ ಇದೆ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿದೆ. ರಾಜ್ಯದಲ್ಲಿ ಭಾರಿ ಸಂಚಲನಕ್ಕೆ ಕಾರಣವಾಗಿತ್ತು ಮುಡಾ ಪ್ರಕರಣದ ಆರೋಪ. ಈ ವಿಚಾರವನ್ನ ಲೋಕಾಯುಕ್ತ ತನಿಖೆ ಮಾಡಬೇಕು ಅನ್ನುವಂತ ಆದೇಶವನ್ನ ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಿತ್ತು. ಈಗ 14 ಸೈಟು ಕೋರ್ಟಿನಲ್ಲಿ ಪ್ರಕರಣ ಇದೆ. ಲೋಕಾಯುಕ್ತ ವರದಿ ಸಿದ್ಧವಾಗಿದೆ. ಸಾಕ್ಷ್ಯಾಧಾರ ಕೊರತೆಯಿಂದಾಗಿ ಈ ಪ್ರಕರಣಕ್ಕೆ ಬಿ ರಿಪೋರ್ಟ್ ಸಲ್ಲಿಕೆಗೆ ಲೋಕಾಯುಕ್ತ ಮುಂದಾಗಿದೆ. A1, A2, A3 ಮತ್ತು A4 ಆರೋಪಿಗಳಿಗೆ ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಸುವ ಕುರಿತು ಸದ್ಯ ದೂರುದಾರ ಸ್ನೇಹಮಯಿ ಕೃಷ್ಣ ಅವ್ರಿಗೂ ಕೂಡ ನೋಟಿಸ್ ಅನ್ನು ಜಾರಿ ಮಾಡಿದೆ. ಸದ್ಯ ಲೋಕಾಯುಕ್ತ ಕೊಟ್ಟಿರುವಂತಹ ನೋಟಿಸ್ ಅಲ್ಲಿ ಏನಿದೆ? ಸಿಎಂ ಕುಟುಂಬಸ್ಥರು ಅಕ್ರಮವಾಗಿ ಸೈಟ್ ಪಡೆದ ಆರೋಪ ಏನಿತ್ತು, ಆ ಆರೋಪದ ತನಿಖೆಯನ್ನ ನಾವು ನಡೆಸಿದ್ದೇವೆ. ಸ್ನೇಹಮಯಿ ಕೃಷ್ಣ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ದೂರನ್ನ ಏನು ಮಾಡಿದ್ರು, ಆ ದೂರಿನ ತನಿಖೆ ಮಾಡಿದ್ದೇವೆ. ಲೋಕಾಯುಕ್ತ ಎಸ್ಪಿ ಉದೇಶ್ ಸಾರಥ್ಯದಲ್ಲಿ ಪ್ರಕರಣ ತನಿಖೆ ಆಗಿದೆ. ಅಧಿಕಾರಿಗಳಿಂದ ಮುಡಾ ಭೂ ಹಗರಣ ತನಿಖೆ ಮುಕ್ತಾಯ ಆಗಿರುವಂತದ್ದು. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಿಎಂ ಕುಟುಂಬಕ್ಕೆ ಈ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಅನ್ನು ಕೊಡಲಾಗ್ತಾ ಇದೆ. A1, A2, A3 ಮತ್ತು A4 ವಿರುದ್ಧದ ಸಾಕ್ಷ್ಯಾಧಾರಗಳು ದೂರಿಗೆ ಸಲ್ಲದು. ಹೀಗಂತ ತನಿಖಾಧಿಕಾರಿಗಳಿಗೆ ಸದ್ಯ ಕಂಡು ಬಂದಿದೆ. ಸಿವಿಲ್ ಸ್ವರೂಪದಂದೇ ತನಿಖೆ ಸೂಕ್ತವಲ್ಲ, ಕಾನೂನಿನ ತಪ್ಪು ತಿಳುವಳಿಕೆಯೆಂದೇ ಕ್ರಮ ಜರುಗಿಸತಕ್ಕದ್ದು. ಕೋರ್ಟ್ಗೆ ಬಿ ರಿಪೋರ್ಟ್ ಸಲ್ಲಿಸಲು ಲೋಕಾಯುಕ್ತ ರೆಡಿಯಾಗಿದೆ. ವಾರದೊಳಗೆ ಮ್ಯಾಜಿಸ್ಟ್ರೇಟ್ ಎದುರು ತಮ್ಮ ವಾದವನ್ನ ತಿಳಿಸಿ ಅಂತ ಹೇಳಿ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ದೂರುದಾರ ಸ್ನೇಹಮಯಿ ಕೃಷ್ಣಗೆ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಲೋಕಾಯುಕ್ತ ಎಸ್ಪಿ ಉದೇಶ್ ಅವರ ಸಾರಥ್ಯದಲ್ಲಿ ಪ್ರಕರಣದ ತನಿಖೆ ನಡೆದಿದೆ. ಸದ್ಯ ಅಧಿಕಾರಿಗಳಿಂದ ಮುಡಾ ಭೂ ಹಗರಣ ತನಿಖೆ ಮುಕ್ತಾಯ ಆಗಿದ್ದು, ತನಿಖಾ ವರದಿಯ ಬಿ ರಿಪೋರ್ಟ್ ಸಲ್ಲಿಕೆ ಮಾಡೋದಕ್ಕೆ ಲೋಕಾಯುಕ್ತ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈ ಮೂಲಕ ಸಿಎಂ ಹಾಗೂ ಈ ಮುಡಾ ಹಗರಣದ 4 ಜನ ಆರೋಪಿಗಳಿಗೂ ಕೂಡ ಸಾಕ್ಷ್ಯಾಧಾರಗಳ ಕೊರತೆಯ ಹಿನ್ನೆಲೆ ತನಿಖೆ ಸಿವಿಲ್ ಸ್ವರೂಪದ್ದೆಂದು ತನಿಖೆ ನಡೆಸಲು ತಕ್ಕದ್ದಲ್ಲ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗಿರೋದ್ರಿಂದ ಕಾನೂನು ತಪ್ಪು ತಿಳುವಳಿಕೆಯೆಂದೇ ಕ್ರಮ ಜರುಗಿಸತಕ್ಕದ್ದಲ್ಲ ಅಂತ ಹೇಳಿ ನಾವು ಕೋರ್ಟ್ಗೆ ವರದಿಯನ್ನ ಕೊಡ್ತಾ ಇದ್ದೀವಿ. ಇದು ಬಿ ರಿಪೋರ್ಟ್ ಸಲ್ಲಿಕೆ ಆಗುತ್ತೆ ಅಂತ ಲೋಕಾಯುಕ್ತ ಹೇಳಿದೆ. ಕೆಲವೇ ಕ್ಷಣಗಳಲ್ಲಿ ಮುಡಾ ಸೈಟ್ ವರದಿ ಕೋರ್ಟಿಗೆ ಸಲ್ಲಿಕೆ ಆಗಲಿದೆ. ಸ್ನೇಹಮಯಿ ಕೃಷ್ಣ ಅವರು ನೀಡಿದಂತ ದೂರಿನನ್ವಯ ತನಿಖೆ ಮಾಡಿರುವಂತಹ ತನಿಖಾಧಿಕಾರಿಗಳು ವರದಿ ಸಲ್ಲಿಕೆಗೆ ಮುಂದಾಗಿದ್ದಾರೆ. ಅಂತಿಮ ವರದಿ ಸಲ್ಲಿಕೆಗೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ಎಸ್ಪಿ ಉದೇಶ್ ಆಗಮಿಸಿದ್ದಾರೆ. ಕೆಲವು ಕ್ಷಣಗಳಲ್ಲಿ ಮುಡಾ ಸೈಟ್ ವರದಿ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗುತ್ತೆ. ಸ್ನೇಹಮಯಿ ಕೃಷ್ಣ ಅವರು ನೀಡಿದ ನೋಟಿಸ್ನಲ್ಲಿ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ನೀಡಿರುವ ಆ ನೋಟಿಸ್ ಅಲ್ಲಿ ಸದ್ಯ 4 ಆರೋಪಿಗಳಿಗೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡುವಂತ ಉಲ್ಲೇಖ ಇದೆ. ಅದೇ ವರದಿ ಈಗ ಲೋಕಾಯುಕ್ತ ಕೋರ್ಟಿಗೆ ಸಲ್ಲಿಕೆ ಮಾಡ್ತಾ ಇದೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ಆಗಮಿಸಿದ್ದಾರೆ ಎಸ್ಪಿ ಉದೇಶ್ ಅವರು.
ಇವರ ನೇತೃತ್ವದ SIT ತಂಡ ಈ ತನಿಖೆಯನ್ನ ನಡೆಸಿತ್ತು. ಸದ್ಯ ಕೆಲವೇ ಕ್ಷಣಗಳಲ್ಲಿ ಮುಡಾ ಸೈಟ್ ವರದಿ ಕೋರ್ಟಿಗೆ ಸಲ್ಲಿಕೆ ಆಗಲಿದೆ. ಸಿಎಂ ಪತ್ನಿ ಪಾರ್ವತಿ, ದೇವರಾಜು, ಮಲ್ಲಿಕಾರ್ಜುನ ಈ 4 ಜನರು ಕೂಡ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು. A1 CM ಆಗಿದ್ರು, A2 CM ಪತ್ನಿ ಪಾರ್ವತಮ್ಮನವರಾಗಿದ್ರು, A3 CM ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ಆಗಿದ್ರು, A4 ದೇವರಾಜು ಸೈಟ್ ಕೊಟ್ಟವರಾಗಿದ್ರು. ಇಷ್ಟು ಜನರ ವಿರುದ್ಧ ಬಿ ರಿಪೋರ್ಟ್ ಸಲ್ಲಿಕೆ ಆಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಜನಪ್ರತಿನಿಧಿಗಳ ಕೋರ್ಟಲ್ಲಿ. ಹೈಕೋರ್ಟ್ ಸೂಚನೆ ಮೇರೆಗೆ ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ತೀರ್ಮಾನ ತೆಗೆದುಕೊಳ್ಳಿ ಅಂತ ಹೇಳಿತ್ತು. ಅದರಂತೆ ಜನಪ್ರತಿನಿಧಿಗಳ ಕೋರ್ಟ್ ಸೆಪ್ಟೆಂಬರ್ 2024ರ 25ನೇ ತಾರೀಕಿನಂದು ಈ ಪ್ರಕರಣದ ಸಂಬಂಧ ಚರ್ಚೆಯನ್ನು ನಡೆಸಿ ಅಂದು ಮೈಸೂರಿನ ಲೋಕಾಯುಕ್ತಕ್ಕೆ ತನಿಖೆ ನಡೆಸುವಂತೆ ಸೂಚನೆ ಕೊಟ್ಟಿತ್ತು. ಅದರ ಅನ್ವಯ ಲೋಕಾಯುಕ್ತ ಈಗ ತನಿಖೆಯನ್ನು ನಡೆಸಿದೆ. 30 ದಿನದ ಒಳಗಾಗಿ ತನಿಖೆಯ ರಿಪೋರ್ಟ್ ಅನ್ನ ಕೋರ್ಟಿಗೆ ಸಲ್ಲಿಕೆ ಮಾಡಬೇಕಂತ ಹೇಳಿತ್ತು. ಆದರೆ 40 ದಿನಗಳ ಕಾಲಾವಕಾಶ ತೆಗೆದುಕೊಂಡಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಕೊನೆಗೂ ಅಂತಿಮ ವರದಿ ಸಲ್ಲಿಕೆಗೆ ಮುಂದಾಗಿದ್ದಾರೆ. ಕೆಲವು ಕ್ಷಣಗಳಲ್ಲಿ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ತನಿಖಾ ವರದಿಯನ್ನ ಲೋಕಾಯುಕ್ತ ಅಧಿಕಾರಿಗಳು SP ಉದೇಶ್ ಅವರ ನೇತೃತ್ವದ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿರುವಂತಹ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಈಗಾಗಲೇ ಯಾವ ಜನಪ್ರತಿನಿಧಿಗಳ ವಿಶೇಷ ಕೋರ್ಟಲ್ಲಿ ಈ ವಿಚಾರಣೆಯನ್ನು ಕೈಗೆತ್ತಿಕೊಂಡು ತನಿಖೆಗೆ ಆದೇಶ ಕೊಟ್ಟಿತ್ತೋ ಅದೇ ಕೋರ್ಟಿನ ಮುಂದೆ ಬಂದು ಈಗ ವರದಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. SP ಉದೇಶ್ ಅವರು ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈ ತನಿಖಾ ವರದಿಯ ಕಂಪ್ಲೀಟ್ ವಿಚಾರವನ್ನು ಕೂಡ SP ಉದೇಶ್ ಅವರ ತಂಡ ಕೋರ್ಟಿಗೆ ನೀಡಲಿದೆ. ಈಗಾಗಲೇ ಕೋರ್ಟಿಗೆ ಈ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡುವ ಮುನ್ನವೇ ದೂರುದಾರ ಸ್ನೇಹಮಯಿ ಕೃಷ್ಣ ಅವ್ರಿಗೂ ಕೂಡ ನೋಟಿಸನ್ನು ಜಾರಿ ಮಾಡಿದೆ. ನೀವು ಕೊಟ್ಟಂತ ದೂರಿನ ಮೇಲೆ ತನಿಖೆ ಮಾಡಿದ್ದೀವಿ, ತನಿಖೆಯಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಇದೆ, ಹೀಗಾಗಿ ಇದು ಸಿವಿಲ್ ಸ್ವರೂಪಕ್ಕೆ ತಕ್ಕಂತ ತನಿಖೆಗೆ ಕ್ರಮವಲ್ಲ, ಕಾನೂನಿನ ತಪ್ಪು ತಿಳುವಳಿಕೆ ಎಂದು ಕ್ರಮ ಜರುಗಿಸಬೇಕಾಗುತ್ತದೆ. ಸೊ ಹೀಗಾಗಿ ಅದು ಜರುಗಿಸತಕ್ಕದ್ದಲ್ಲ. ಈ ನಿಟ್ಟಿನಲ್ಲಿ ಕೋರ್ಟ್ಗೆ ಬಿ ರಿಪೋರ್ಟನ್ನು ನಾವು ಸಲ್ಲಿಸಲು ಮುಂದಾಗ್ತಾ ಇದ್ದೀವಿ. ನಿಮಗೇನಾದರೂ ಆಕ್ಷೇಪಣೆಗಳು ಇದ್ದಲ್ಲಿ 1 ವಾರದೊಳಗಾಗಿ ಮ್ಯಾಜಿಸ್ಟ್ರೇಟರ ಮುಂದೆ ಬಂದು ತಮ್ಮ ವಾದವನ್ನು ತಿಳಿಸಿ ಅಂಥೇಳಿ ಲೋಕಾಯುಕ್ತ ಈಗಾಗಲೇ ನೋಟಿಸಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ತಿಳಿಸಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ಸಹೋದ್ಯೋಗಿ ಬಸವರಾಜ್. ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗಾಗಲೇ ಏನು ನೋಟಿಸ್ನಲ್ಲಿ ಬಿ ರಿಪೋರ್ಟ್ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿರೋದ್ರಿಂದ ತನಿಖಾ ವರದಿ ಕೂಡ ಬಿ ರಿಪೋರ್ಟೇ ಸಲ್ಲಿಕೆ ಆಗತ್ತೆ. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ SIT ಅಧಿಕಾರಿಗಳು ಕೂಡ ಜನಪ್ರತಿನಿಧಿಗಳ ಕೋರ್ಟ್ಗೆ ಭೇಟಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಬಸವರಾಜ್. ವಿಜಯ್ ಭಾಸ್ಕರ್, ಮೂಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿ ಸಲ್ಲಿಸಲಿಕ್ಕೆ ನ್ಯಾಯಾಲಯ ಕೂಡ ಸೂಚನೆ ಕೊಟ್ಟಿತ್ತು. ಅದರಂತೆ ಈಗಾಗಲೇ ಮೈಸೂರಿನ ಲೋಕಾಯುಕ್ತದವರು ಕೂಡ ಆ ವರದಿಯನ್ನ ಪಡಿಸಿರ್ತಕ್ಕಂಥ ತನಿಖೆಯನ್ನು ಕೂಡ ವರದಿಯನ್ನ ಇವತ್ತು ಜನಪ್ರತಿನಿಧಿಗಳ ಸಲ್ಲಿಸುವಂತ ಬಂದಿರತಕ್ಕಂಥದ್ದು. ಏನು ಮೈಸೂರಿನ ಲೋಕಾಯುಕ್ತದ ಉದೇಶ್ ಅವರು ಕೂಡ ಹಸಿರು ಬಣ್ಣದ 2 ಬ್ಯಾಗ್ನಲ್ಲಿ ಆ ಒಂದು ವರದಿಯನ್ನ ತಂದಿದ್ದಾರೆ ಅನ್ನುವಂಥದ್ದು. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿ ಮತ್ತೆ A2, A3, A4 ಏನು ಪಾರ್ವತಿ ಮತ್ತೆ ದೇವರಾಜು ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಇವರ ವಿರುದ್ಧ ನಡೆಸಿರ್ತಕ್ಕಂಥದ್ದು. ಈ ಒಂದು ತನಿಖಾ ವರದಿಯನ್ನು ಕೂಡ ಈಗ ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಈ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಸಲ್ಲಿಸಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ಕೊಟ್ಟಿದ್ದು. ಆ ನೋಟಿಸ್ ನಲ್ಲಿ ಉಲ್ಲೇಖ ಇದಕ್ಕೆ ಬಿ ರಿಪೋರ್ಟ್ ಕೂಡ ಸಲ್ಲಿಕೆ ಆಗುತ್ತೆ ಅಂತದ್ದು ಕೂಡ ಈಗ ಎಲ್ಲ ಕೂಡ ಗೊತ್ತಾಗಿರ್ತಕ್ಕಂಥ ವಿಚಾರ.
ಹಾಗಾಗಿ ಇದನ್ನ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ತನಿಖಾ ಈವರೆಗೆ ಆಗಿರ್ತಕ್ಕಂಥ ವರದಿ ಅನ್ನುವಂಥದ್ದನ್ನ ನ್ಯಾಯಾಲಯ ಕೇಳಿರ್ತಕ್ಕಂಥದ್ದು. ಆದ್ರೆ ಎಡೆ ಮಾಡಿಕೊಡ್ತಾ ಇದೆ ವಿಜಯ್.